ಸರಗೂರು ಪಟ್ಟಣದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಸದಾ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿರುವ ಶುಶ್ರೂಷಕರಿಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆಶಿಕಾ ಮಂದಣ್ಣ ಸಹ ಸಂಸ್ಥಾಪಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಮರ ಆರೋಗ್ಯ ಸೇವೆಗಳ ಕೇಂದ್ರ ಮೈಸೂರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಮತ್ತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ನರ್ಸಿಂಗ್ ವಿಭಾಗದ ಶುಶ್ರೂಷಕ ಅಧಿಕಾರಿಗಳಾದ ಮಧುಶ್ರೀ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಆರೋಗ್ಯ ಕ್ಷೇತ್ರದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜಿಎಸ್ ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಖ್ಯ ಅತಿಥಿಗಳಾದ ಆಶಿಕಾ ಮಂದಣ್ಣ ಅವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಆರೋಗ್ಯ ಕ್ಷೇತ್ರದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ಉಪನಿರ್ದೇಶಕರಾದ ಡಾಕ್ಟರ್ ಶಂಕರ್ ಹೆಚ್ಕೆ, ಆಸ್ಪತ್ರೆ ವ್ಯವಸ್ಥಾಪಕರಾದ ಸಂಧ್ಯಾ ಬಿಜಿ, ಸಾಮಾನ್ಯ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಾಗೇಶ್ ಡಿಎಂ, ಡಾಕ್ಟರ್ ಅಭಿಷೇಕ್, ಆಸ್ಪತ್ರೆಯ ವೈದ್ಯ ವೃಂದ, ಶುಶ್ರೂಷಕರು ಮತ್ತು ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಸಂಸ್ಥೆಗಾಗಿ ನಮ್ಮ ಹತ್ತಿರದ ಜಿಲ್ಲೆ ಆದಂತಹ ಮಡಿಕೇರಿಯವರು. ಸೊ ಇವರು ಮೈಸೂರಿನಲ್ಲಿ ಅವರ ಒಂದು ಸೇವೆಯನ್ನ ಮೈಸೂರಿನ ಜನರಿಗೆ ಕೊಡ್ತಾ ಇದ್ದಾರೆ. ಸೊ ಅವರ ಒಂದು ಸೇವೆ ಬಹಳ ಹಾಗೆ ಹೆಮ್ಮೆ ಕೂಡ ಆಗುತ್ತೆ. ಹಲವಾರು ಕಾರಣಗಳಿಗೆ ಇದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ಸಂದರ್ಭ ಕೂಡ ಹೌದು. ನಮಗೆ ನರ್ಸಿಂಗ್ ಡೇ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ಭಾರತೀಯರಾಗಿರೋದಕ್ಕೆ ನಮ್ಗೆಲ್ರಿಗೂ ಕೂಡ ಹೆಮ್ಮೆ ಇರುವಂತ ಸಂದರ್ಭ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿದೆ. ಯಾತಕ್ಕೆ ಅನ್ನೋದು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ದ ವೇ ನಾವು ಏನೋ ಒಂದು ನಮ್ಮ ದುಃಖಕರವಾದ ಒಂದು ಸಂದರ್ಭದಲ್ಲೂ ಕೂಡ, ಅತ್ಯಂತ ಕ್ಲಿಷ್ಟಕರವಾದ ಸಂದರ್ಭದಲ್ಲೂ ಕೂಡ ನಾವು ಒಂದು ರಾಷ್ಟ್ರವಾಗಿ ಯಾವ ತರದಲ್ಲಿ ನಮ್ಮ ಶತ್ರುಗಳನ್ನ ಹಡೆಯುವುದು, ಅವ್ರಿಗೆ ಒಂದು ಪಾಠವನ್ನ ಕಲಿಸೋದಕ್ಕೆ ನಾವು ಒಂದು ಪ್ರಯತ್ನವನ್ನ ಮಾಡಿದ್ವಿ. ಅದು ಎಲ್ಲರೂ ಹೆಮ್ಮೆ ಪಡುವಂತ ಸಂತೋಷ. ಮೊದಲನೇದಾಗಿ ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಆರ್ಮ್ ಫೋರ್ಸಸ್ಗೆ ಆ ಒಂದು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಹೇಳ್ತಾ ಮಾತಾಡಿದ್ದಕ್ಕೆ, ಹಾಗೇನೆ ಇವತ್ತು ಇನ್ನೊಂದು ಕಾರಣಕ್ಕೆ ನಂಗೆ ಬಹಳ ಹೆಮ್ಮೆ ಆಗುವಂಥದ್ದು ಅಂದ್ರೆ, ಓಟಿನಲ್ಲಿ ಅಥವಾ ಲೇಬರ್ ರೂಮ್ ಅಲ್ಲಿ ಮಾತಾಡ್ಕೊಳ್ಳಕ್ಕೆ ನಾಚಿಕೊಳ್ಳುವಂತಹ ಮಧುಶ್ರೀ ಸಿಸ್ಟರ್